ಅವನು ಸುಳ್ಳು ಹೇಳ್ತಿದ್ದಾನೆ. ಅವನ ಹತ್ರ ಸ್ಕ್ರಾಲ್ ಇದೆ, ಆದ್ರೆ ಗೊತ್ತಾಗ್ಬೇಕಿರೋದು ಅವನು ಅದನ್ನ ಎಲ್ಲಿಟ್ಟಿದ್ದಾನೆ ಅನ್ನೋದು. ನೀವು ವಾಪಸ್ ಅವನ ಹತ್ರ ಹೋಗಿ ಆ ವಿಷಯನ ತಿಳ್ಕೋಬೇಕು. ಅವನು ಬಾಯ್ ಬಿಟ್ಟಿಲ್ಲ ಅಂದ್ರೆ ಅವ್ನ ಮೈ ಮೂಳೆ ಮುರಿರಿ. ಹೌದಾ ಸರ್? ಅದ್ ಎಷ್ಟು ಮುಖ್ಯ ಅಂತ ಗೊತ್ತಲ್ವಾ? ನಿನಗೆ ದುಡ್ಡು ಕೊಡ್ತಿರೋದೇನಕ್ಕೆ? ಹೇಳ್ದಷ್ಟು ಮಾಡು. ಮಿಸ್ಟರ್ ಸಾಕರಿನ್ ಎಲ್ಲ ಹಾಳಾಗೋಗಿದೆ. ಕ್ಯಾಪ್ಟನ್ ಎದ್ದೇಳ್ತಾ ಇದಾರೆ, ಏನ್ ಮಾಡೋದು? ಏನೋ ಅವ್ರು ಎದ್ದಿದ್ದಾರೆ. ನೀವು ಮ್ಯೂಟಿನಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ರೂನ ನಿಮ್ ವಿರೋಧ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವನು ಕುಡಿಯೋದನ್ನ ನಿಲ್ಸಿರ್ಬೇಕು. ಮತ್ತೆ ಸುಮ್ನೆ ಯಾಕೆ ನಿಂತಿದ್ಯಾ? ಅವನಿಗೆ ಹೋಗಿ ಇನ್ನೊಂದು ಬಾಟಲ್ ಕೊಡು. ಸರಿ ಸರ್. ಆಯ್ತು ಸರ್. ಸಿಕ್ಕಾಕೊಂಡಿದೆ, ಸ್ವಲ್ಪ ಅಲ್ಲಾಡ್ಸಿ. ಏನಂದೆ? ತೋರಿಸ್ತೀನಿ. ಏನ್ ಮಾಡ್ತಿದ್ಯಾ? ಬಾಯಿಲೆ. ಇದು ಸಿಕ್ಕಾಕೊಂಡಿಲ್ವೋ ಮುಟ್ಟಾಳ? ಅದು ಒಳಗಡೆಯಿಂದ ಲಾಕ್ ಮಾಡಿದಾನೆ. ನಿನ್ನ ಆಟ ಇಲ್ಲಿ ನಡೆಯೋದಿಲ್ವೋ? ಟಿನ್ TNT ತಗೊಂಬಾ. ಮುರಿದೋಗಿರೋ ಕ್ರೇಟ್ಸ್, ಹಗ್ಗ, ಶಾಂಪೇನ್. ಇಲ್ಲಿನೇನಿದೆ ಸ್ನೋಯಿ? ಬಾಗಿಲ್ನ ತೆಗೆಯೋದಕ್ಕೆ ನಮ್ಗೆ ಬೇರೆ ದಾರಿ ಇಲ್ಲ. ಇದೆಲ್ಲ ಆದ್ಮೇಲೆ ನಿನ್ ಕತೆನ ನಾವು ಮುಗಿಸ್ತೇವೆ. ಕೊಡೋ ಇಲ್ಲಿ. ನಾನಿದ್ದೇನೆ, ಯಾರಿಲ್ದಿದ್ರು ನಾನಿದ್ದೇನೆ. ನಾನ್ ಬದುಕಿದ್ದೀನಿ. ಅಲ್ಲಾಡ್ಬೇಡ. ಯಾಕೆ? ಹೋಗಿ ಹೋಗಿ ಹೋಗಿ. ಶೂಟ್ ಮಾಡಿ ಅವನಿಗೆ. ಅವನ ಹತ್ರ ಗನ್ನಿದೆ. ಅಯ್ಯೋ, ಹೊಡೆದ್ಬಿಟ್ಟ. ಫೈರ್ ಮಾಡಬೇಡಿ. ಅವನಿಲ್ಲ, ಎಸ್ಕೇಪ್ ಆಗಿದ್ದಾನೆ. ಎಲ್ಲೋ ಬಚ್ಚಿಟ್ಕೊಂಡಿದ್ದಾನೆ. ಹುಡುಕಿ ಅವನ, ಬೇಗ ಬೇಗ. ನನ್ನ ಎದುರುಗಡೆ ಹುಲಿ ಬಂದಿದೆ. ನನ್ನ ಪ್ಯಾಂಟ್ ಕೆಳಗಡೆ ಇದ್ದಾಗ ನನ್ನನ್ನ ಕೊಲ್ಲೋದಕ್ಕಂತ ಬಂದಿದ್ಯಾ? ಅದು ಹಿಂದೆಯಿಂದ. ನಿಮ್ ಪ್ಯಾಂಟ್ ಹಾಕೊಂಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನನಗೆ ಗೊತ್ತು, ನೀನು ಅವನ ಕಡೆವನೇ. ನನ್ನನ್ನು ಸಾಯಿಸೋದು ಕಳಿಸಿದಾರಲ್ವಾ? ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿದೆ ಅವನ ಪ್ಲಾನ್ ಏನು ಅಂತ. ಚಿಕ್ಕ ಹುಡುಗನ ಕೈಯಲ್ಲಿ ನನ್ನನ್ನ ಸಾಯಿಸ ಕಳಿಸಿದಾನೆ. ಕಳ್ಸಿದಾರ ನೋಡಿ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನನ್ನ ಕಿಡ್ನಾಪ್ ಮಾಡಿದ್ದಾರೆ ಯಾರೋ ಗೂಂಡಗಳು. ಕುಡಿದಿದ್ದೆಲ್ಲ ಹೇಳ್ದೋಯ್ತು. ನನ್ನವರೆಲ್ಲ ನನ್ನ ವಿರುದ್ಧನೇ ಆಗಿದ್ದಾರೆ. ಯಾರು? ಅವನಿದಾನಲ್ಲ ಕಿತ್ತೋದವನು, ಅವನ ಹೆಸರು ಏನು ಅಂತ ನೆನಪಾಗ್ತಿಲ್ಲ. ಅವ್ನು ಎಲ್ರಿಗೂ ದುಡ್ಡು ಕೊಟ್ಟು ಎಲ್ಲಾನು ನನ್ನ ವಿರುದ್ಧ ಮಾಡಿದ್ದಾನೆ. ಸಾಕರಿನ್, ಯಾರ ಕೈಯಲ್ಲೂ ನನ್ನ ಶಿಪ್ಪನ್ನ ತಗೊಳ್ಳೋದಕ್ಕಾಗಲ್ಲ. ನೀವು ಕ್ಯಾಪ್ಟನ್? ನಾನೇ ಮತ್ತೆ ಕ್ಯಾಪ್ಟನ್. ಇನ್ನೇನಾಗ್ಬೇಕಿತ್ತು ಹೇಳು? ನನ್ನ ರೂಮಲ್ಲಿ ಕೂಡ ಹಾಕಿದ್ದಾರೆ. ಎಷ್ಟು ದಿನ ಆಯ್ತು ಗೊತ್ತಾ? ನನಗೆ ಕಂಪ್ನಿ ಕೊಡೋದಕ್ಕೆ ಈ ವಿಸ್ಕಿ ಮಾತ್ರ ಇರೋದು ಗೊತ್ತಾ? ಇದರಿಂದನೇ ನಾನು ಬದುಕಿರೋದು. ಓ, ನಾನು ಅನ್ಕೊಂಡೆ ಇದು ಲಾಕ್ ಆಗಿದೆ ಅಂತ. ಆದ್ರೆ ಆಗಿಲ್ವಲ್ಲ. ನಾನಿಲ್ಲಿಂದ ಹೋದ್ರೆ ಒಳ್ಳೇದು, ಇಲ್ಲಾಂದ್ರೆ ಅವ್ರು ಸುಮ್ಮನೆ ಬಿಡಲ್ಲ. ನಾನು ಹೋಗ್ತಾ ಇರ್ಬೇಕು. ಈ ಹಾಳ ಟಬ್ಬಿಂದ ಆದಷ್ಟು ಬೇಗ ತಪ್ಪಿಸ್ಕೊಂಡು ಹೋಗ್ಬೇಕು ನಾನು. ಟಬ್ ಟಬ್ಬ ಟಬ್ಬ ಟಬ್. ಓ, ಥ್ಯಾಂಕ್ಸ್. ಇರ್ಲಿ ಬಿಡು. ನನ್ನ ಹೆಸರು ಟಿಂಟಿನ್ ಅಂತ. ಹ್ಯಾಡಕ್, ಆರ್ಚಿಬೋಲ್ಡ್ ಹ್ಯಾಡಕ್. ಡೆಕ್ಕಲ್ಲಿ ಲಾಂಗ್ ಬೋಟ್ ಇದೆ. ಫಾಲೋ ಮೀ. ಒಂದ್ ನಿಮಿಷ ಇರಿ. ನಿಮ್ಮ ಹೆಸರು ಹ್ಯಾಡಕ್ ಅಂತ ಹೇಳಿದ್ರ? ಅವ್ರನ್ನ ತಪ್ಪಿಸ್ಕೊಡೋದಕ್ಕೆ ಹೇಗ್ ಬಿಟ್ರಿ? ಹೋಗಿ ಹುಡುಕಿ, ಇಬ್ರನ್ನು ಹುಡುಕಿ. ಚಿಂತೆ ಮಾಡಬೇಡಿ, ಅವನ್ನ ಸಾಯಿಸ್ತೀವಿ. ಬೇಡ, ಆ ಹುಡುಗನ್ನ ಸಾಯಿಸ್ಬೋದು, ಆದ್ರೆ ಹ್ಯಾಡಾಕ್ನಲ್ಲ. ಅಲ್ಲ, ಯಾಕೆ? ಅವನೊಬ್ಬ ಕುಡ್ಕ ಅಷ್ಟೇ. ಅವನನ್ನ ಯಾವತ್ತೂ ಸಾಯಿಸ್ಬೇಕಾಗಿತ್ತು. ಇದನ್ನೆಲ್ಲ ನೀನು ಆಕ್ಸಿಡೆಂಟ್ ಅನ್ಕೊಂಡ್ಯಾ? ನಾನು ಹೆಡಾಕ್ನ ಆಯ್ಕೆ ಮಾಡಿದ್ದು, ಹೆಡಾಕ್ನ ಕ್ರಿಯೂ, ಹಾಗೆ ಹೆಡಾಕ್ನ ಫಸ್ಟ್ ಮೇಟ್ನ ಆಯ್ಕೆ ಮಾಡಿದ್ದು.
ಇಲ್ಲಿ ಯಾವುದು ಆಕ್ಸಿಡೆಂಟ್ ಅಲ್ಲ. ಕ್ಯಾಪ್ಟನ್ ಹ್ಯಾಡಾಕ್ ಮತ್ತೆ ನಂದು ತುಂಬಾನೇ ಹಳೆ ಕತೆ. ಹಳೆ ಲೆಕ್ಕ ಇನ್ನೂ ಬಾಕಿ ಇದೆ. ಮತ್ತೆ ಈ ಬಾರಿ ಬೆಲೆ ಕಟ್ಟಬೇಕಾಗಿರೋದು ಅವನು. ಈ ಹಾಲಿನ ಎಂಡಲ್ಲಿ ಒಂದು ಬಾಗ್ಲಿದೆ, ಅದಕ್ಕೆ ಲಾಕ್ ಹಾಕಿದ್ದಾರೆ. ಅದನ್ನ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಾರ್ಲಿನ್ ಸ್ಪೈಕಾಲ್ನ ಹ್ಯಾಡಕ್ಗೂ ಮತ್ತೆ ನಿಮ್ಗೆ ಏನಾದ್ರೂ ಸಂಬಂಧ ಇದೆಯಾ? ಅದನ್ನ ಯಾಕೆ ಕೇಳ್ತಾ ಇದೀಯಾ? ಅದ್ರ ಬಗ್ಗೆ ಒಂದು ಕತೆ ಬರಬೇಕು. ಆ ಕಡೆ ಹುಡುಕಿ. ಬಾರ್ಬೆಡೋಸ್ ಅಲ್ಲಿ ಶಿಪ್ ಮುಳುಗೋಗಿತ್ತು ಅಂತ ಕೇಳ್ಪಟ್ಟೆ ನಾನು. ಒಂದು ಮ್ಯಾನ್ ಆಫ್ ವಾರ್, ಟ್ರಿಪಲ್ ವಾಸ್ಟೆಡ್, 50 ಗನ್ಸ್. ನೋಡಿ ಬೇಗ ಹುಡುಕ್ಬೇಕಂತೆ. ಯೂನಿಕಾರ್ನ್ ಬಗ್ಗೆ ನಿನಗೇನ್ ಗೊತ್ತು? ತುಂಬಾ ಏನ್ ಗೊತ್ತಿಲ್ಲ, ಅದಕ್ಕೆ ನಿಮ್ಮನ್ ಆ ಕೇಳ್ತಿದ್ದೀನಿ. ಶಿಪ್ಪಿನ ರಹಸ್ಯ ಕೇವಲ ನಮ್ಮ ಫ್ಯಾಮಿಲಿಗೆ ಮಾತ್ರ ಗೊತ್ತಿರೋದು. ಪ್ರತಿಯೊಂದು ಜನರೇಷನ್ಗೂ ಆ ಕತೆನ ಹೇಳ್ತಾ ಬಂದಿದ್ದಾರೆ. ನನ್ನ ತಾತ ಸಾಯಕ್ಕೂ ಮುಂಚೆ ಈ ಕತೆನ ನನಗೆ ಹೇಳಿದಾನೆ. ಮತ್ತೆ ಆ ಕತೆ ಏನಂದ್ರೆ ಮತ್ತೆ ಮರ್ತೋಯ್ತು. ಹೋಯ್ತು ಅಂದ್ರೆ ಏನು? ಅವ್ರು ಸತ್ತೋದ್ಮೇಲೆ ನನಗೆ ತುಂಬಾ ಬೇಜಾರಾಗಿ ನಾನು ಸರಿಯಾಗಿ ಕುಡಿಯೋದಕ್ಕೆ ಶುರು ಮಾಡಿದೆ. ಬೆಳಗ್ಗೆ ಎದ್ಮೇಲೆ ನನಗೆಲ್ಲ ಮರ್ತೋಯ್ತು. ಎಲ್ಲ ಮರ್ತೋಯ್ತು. ಎಲ್ಲ ಮರ್ತೋದ್ರ? ಹೌದು, ಎಲ್ಲದು. ನಿಮ್ ಫ್ಯಾಮಿಲಿಲಿ ಇನ್ಯಾರಿದ್ದಾರೆ? ಅವ್ರಿಗೆ ಗೊತ್ತಿರ್ಬೋದಾ? ಸರ್ ಫ್ರಾನ್ಸಿಸ್ಗೆ 3 ಮಕ್ಳಿದ್ರು. ಅದ್ರಲ್ಲಿ 2 ವಂಶ ನಾಶ ಆಗೋಯ್ತು. ಇವಾಗ ನಾನು ಒಬ್ನೇ ಕೊನೆಯದಾಗಿ ಉಳಿದಿರುವಂತಹ ಹ್ಯಾಡಕ್. 3 ಮಕ್ಕಳಿದ್ದಾರೆ ಅಂತ ಹೇಳಿದ್ರ? ಅವನ್ನ ಹುಡುಕಿದ್ರೆ ನಿಮ್ಗೆ ರಮ್ ಬಾಟ್ಲು ಸಿಗ್ಬಹುದು. ಚಿಕ್ಕ ಹುಡುಗನ್ನ ಮುಗಿಸ್ಬಿಡಿ. ಯಾರದು? ಇರು ಬಂದೆ. ಯಾರು ಇಲ್ಲ ಬಿಡು. ಸ್ಯಾಕರಿನ್ ಏನ್ ಹುಡುಕ್ತಿದ್ದಾನೆ ಅಂತ ನನಗೆ ಗೊತ್ತಾಯ್ತು. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಸ್ಕ್ರೋಲ್ ಮೇಲೆ ಅದನ್ನ ಬರ್ದಿತ್ತು. 3 brothers joined. 3 unicorns in company. Sailing in the noonday sun will be speak. ನಿಜವಾಗ್ಲು? ಸರ್ ಫ್ರಾನ್ಸಿಸ್ ಬರೀ 2 ಯೂನಿಕಾರ್ನ ಮಾಡಿದ್ದಲ್ಲ, ಅವರು 3 ಮಾಡಿದ್ದಾರೆ. 3 ಶಿಪ್ಗಳು, ಅದು 3 ಮಕ್ಕಳಿಗೆ. ಅದ್ಭುತ. ಸ್ಯಾಕರಿನ್ 3ನೇ ಮಾಡೆಲ್ ಹಿಂದೆ ಬಿದ್ದಿದ್ದಾನೆ. ಅಯ್ಯೋ ದೇವ್ರೆ, ಬಾಗ್ಲನ್ನ ಲಾಕ್ ಮಾಡಿದ್ದಾರೆ. ಕೀ ಇದೆಯಾ ನಿಮ್ಮ ಹತ್ರ? ಕೀನಾ? ಅದಿದ್ದಿದ್ರೆ ಒಳ್ಳೇದಾಗ್ತಿತ್ತಲ್ವಾ? ಮಿಸ್ಟರ್ ಜಾಗರ್ಮ್ಯಾನ್, ಆ ಮಧ್ಯದಲ್ಲಿ ಟಾಪಲ್ ಮಲಗಿದ ನೋಡು. ಆ ಕೀ ಅವನ ಹತ್ರನೇ ಇದೆ. ಆದ್ರೆ ಹುಷಾರು, ಅವನು ತುಂಬಾ ಈಸಿಯಾಗಿ ಎದ್ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಐಲಿಡ್ಸ್ ಅನ್ನೋದೇ ಇಲ್ಲ. ಐಲೈಟ್ನ ಕಳ್ಕೊಂಡ. ಹೌದು, ಆ ಇಸ್ಪಿಟ್ ಆಟ ನನಗಿನ್ನೂ ನೆನಪಿದೆ. ನೀನು ಅಲ್ಲಿದ್ದಿದ್ರೆ ಚೆನ್ನಾಗಿರೋದು. ಇದನ್ನ ನಾನೇ ಮಾಡ್ತಾ ಇದ್ದೆ ಟಿಂಟಿನ್. ಆದ್ರೆ ನಿನ್ ಪಾದ ತುಂಬಾನೇ ಚಿಕ್ಕದು, ಅದು ಯಾರಿಗೂ ಗೊತ್ತಾಗಲ್ಲ. ಇದು ಒಳ್ಳೆ ಐಡಿಯಾ ಅಂತ ನಿನ್ಗನ್ಸುತ್ತಾ? ನೀನ್ ಯಾವ್ದಕ್ಕೂ ಹೆದರ್ಕೋಬೇಡ. ಅವರಿಗೆಲ್ಲ ಎಚ್ಚರ ಆಗ್ಬಾರ್ದು ಅಷ್ಟೇ. ಆದ್ರೆ ದಯವಿಟ್ಟು ಮಿಸ್ಟರ್ ಹಾಬ್ಸ್ ಹತ್ರ ಹೋಗ್ಬೇಡ, ಯಾಕಂದ್ರೆ ಅವನ ಕೈಯಲ್ಲಿ ರೇಸರ್ ಇರುತ್ತೆ. ಆದ್ರೆ ದಯವಿಟ್ಟು ಮಿಸ್ಟರ್ ಕಿಚಿಂದ ಸ್ವಲ್ಪ ದೂರ ಇರೋ. ಅವನ್ ಮೊದಲು ಪ್ರಾಣಿಗಳನ್ನ ಸಾಕ್ತಾ ಇದ್ನಂತೆ, ಆಮೇಲೆ ಆನಿಮಲ್ ಹಸ್ಬೆಂಡರಿ ಮಾಡ್ತಾ ಇದ್ದ. ಸ್ಯಾಂಡ್ವಿಚ್ ಅಲ್ಲ, ಕೀ ತಗೋ. ಅಯ್ಯೋ, ನಿನಗೆ ತುಂಬಾನೇ ಧೈರ್ಯ ಇದೆ ಟಿಟೇನ್. ನನಗೆಲ್ಲ ಬಾಯಿಗೆ ಬಂದಿತ್ತು. ತುಂಬಾ ಅದ್ಭುತವಾಗಿತ್ತು. ವಾ, ಅಯ್ಯೋ ಏನ್ ಗೊತ್ತಾ, ನನಗೆ ಹಾರ್ಟ್ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಹೊಟ್ಟೆ ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ಆದ್ರೆ ಬೇಗ ಕ್ಯಾಪ್ಟನ್, ನನಗೆ ಜಾಸ್ತಿ ಸಮಯ ಇಲ್ಲ. ಬಿಂಗೋ, ಇದೆಲ್ಲ ಬೇಕಾಗಿರೋದೆ ಖಂಡಿತ. ಲೈಫ್ ಬೋಟಿಗೆ ಹೋಗೋಣ.